ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇವಾಗ ನಿಂಬೆಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ, ಒಂದು ಚಿಕ್ಕ ಲೋಟದಲ್ಲಿ ಕುಡಿಯುವಂಥ ನೀರನ್ನು ತೊಗೊಂಡಿದ್ದೀನಿ. ಡ್ರಿಂಕಿಂಗ್ ವಾಟರ್ನ ತೊಗೋಬೇಕಾಗುತ್ತೆ. ನಂತರ ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಒಂದು ಚಿಕ್ಕ ಲೋಟದಲ್ಲಿ ಈಗಲೂ ಕೂಡ ಅದೇ ಪ್ರಮಾಣದಲ್ಲಿ ಡ್ರಿಂಕಿಂಗ್ ವಾಟರ್ನ ಕುಡಿಯುವಂಥ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ನಾವು ಮಾರ್ಕೆಟ್ಗಳಲ್ಲೆಲ್ಲ ದುಬಾರಿ ಹಣವನ್ನು ಕೊಟ್ಟು ಕಿಚನ್ ಕ್ಲೀನಿಂಗ್ ಲಿಕ್ವಿಡ್ಗಳನ್ನ ತರ್ತೀವಿ, ಹಣವನ್ನು ವ್ಯರ್ಥ ಮಾಡ್ತೀವಿ. ಆದರೆ ನಿಂಬೆಹಣ್ಣು ಕಡಿಮೆ ದರ ಇದ್ದಾಗ ನಾವು ತೊಗೊಂಬಂದು ಇಟ್ಕೊಂಡ್ರೆ ನೋಡಿ ಈ ರೀತಿ ಕ್ಲೀನಿಂಗ್ ಲಿಕ್ವಿಡ್ ಮಾಡಿಕೊಂಡು ಫ್ರಿಜ್ನಲ್ಲಿಟ್ಟು 15 ದಿನಕ್ಕೊಮ್ಮೆ ನಾವು ಬಳಸ್ಬೋದು. 15 ದಿನಗಳವರೆಗೂ ಕೂಡ ಇದು ಹಾಳಾಗಲ್ಲ. ಫ್ರಿಜ್ನಲ್ಲಿ ಇಡಬೇಕಾಗುತ್ತೆ. ನೋಡಿ ಕೊಳಕಾಗಿರುವಂಥ ಸ್ಟವ್ ಮೇಲೆ ಈ ಒಂದು ಲಿಕ್ವಿಡನ್ನು ಹಾಕಿ ಒಂದು ಸ್ಕ್ರಬ್ಬರನ್ನು ತೊಗೊಂಡು ಉಜ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆ ಕರೆ ಎಲ್ಲ ಬಿಟ್ಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಇದು ಕೊಳೆ ಕಲೆ ಎಲ್ಲ ಕೂಡ ತೆಗೆಯುತ್ತೆ. ತುಂಬಾ ಚೆನ್ನಾಗಿ ಡೀಪ್ ಕ್ಲೀನ್ ಆಗೋದಲ್ಲದೆ ಜಿರಳೆಗಳ ಕಾಟ ಕೂಡ ದೂರ ಆಗುತ್ತೆ. ರಾತ್ರಿ ವೇಳೆನಲ್ಲಿ ಈ ಸಿಂಕ್ನಲ್ಲಿ ಜಿರಳೆಗಳು ಬರ್ತಾ ಇರುತ್ತೆ. ಇಲ್ಲಿಂದಾನೇ ಜಿರಳೆಗಳ ಒಂದು ಆಗಮನ ಆಗೋದು ಅಂತಲೇ ಹೇಳ್ಬೋದು ಮನೆಗೆ. ಹಾಗಾಗಿ ಪಾತ್ರೆ ತೊಳೆದ ನಂತರ ರಾತ್ರಿ ವೇಳೆ ಸಿಂಕ್ನಲ್ಲಿ ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ನ ಹಾಕಿಬಿಡಿ. ಇದರ ಒಂದು ಸುಗಂಧಭರಿತವಾದ ಮತ್ತು ಗಾಢವಾದ ವಾಸನೆಗೆ ಜಿರಳೆ ಕೂಡ ಬರೋದಿಲ್ಲ. ಜಿರಳೆಗಳ ಕಾಟ ಕೂಡ ತಪ್ಪತ್ತೆ.